ಇವಾಗ ಬಟನ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಬಟನ್ ಮಾಡೋದಕ್ಕೆ ನಿಮಗೆ ಈ ಥರ ಬಟನ್ ಮಾಡೋ ಮಿಷಿನ್ಗಳು ಬಟನ್ ಮಾಡೋ ಮಿಷಿನ್ ಬೇಕು. ಅದ್ರ ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾರ್ಟ್ಸು ಕೊಟ್ಟಿರ್ತಾರೆ. ಮತ್ತು ಇದು ಬಟನ್ ಮಾಡೋದಕ್ಕೆ ಸೆಟ್, ಇದು ಡಿಫ್ರೆಂಟ್ ಸೈಜಸ್ ಕೊಟ್ಟಿರ್ತಾರೆ ಬಟನ್ ಮಾಡೋದಕ್ಕೆ, ಬಿಗ್ಗರ್ ಸೈಜ್ ಮತ್ತು ಸ್ಮಾಲರ್ ಸೈಜು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನ ಚೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ನಾನು ಇವಾಗ ಬಿಗ್ಗರ್ ಸೈಜ್ ಬಟನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಪೀಸ್ ಆಫ್ ಫ್ಯಾಬ್ರಿಕ್ ತೊಗೋತಾ ಇದ್ದೀನಿ. ಆ ಫ್ಯಾಬ್ರಿಕ್ಗೆ ಈ ಬಟನ್ ಕ್ಯಾಪ್ ಏನಿದೆ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಇಟ್ಟು ಟೈಟಾಗಿ ಹೋಲ್ಡ್ ಮಾಡಿ ಸುತ್ತಕೊಳ್ತಾರುತ್ತೆ. ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಎಕ್ಸಸ್ ಫ್ಯಾಬ್ರಿಕ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಆಪೋಸಿಟ್ ಸೈಡ್ ಹಿಂಗೆ ಕಾಣಿಸುತ್ತೆ, ಮೇಲ್ಗಡೆ ಹಿಂಗೆ ಕಾಣಿಸುತ್ತೆ ಬಟನ್. ಫಸ್ಟು ಈ ಟೂಲ್ ಅದೇನಿದೆ ಇದನ್ನು ಫಿಕ್ಸ್ ಮಾಡ್ತೀರಾ. ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ದೊಡ್ಡ ಬಟನ್ ಮಾಡ್ತಿದ್ದೀನಿ, ಸೊ ನಾನು ಬಿಗ್ಗರ್ ಸೈಜ್ ತೊಗೋತಾ ಇದ್ದೀನಿ. ಫಸ್ಟು ಈ ಸೈಜ್ ಬಾಟಮ್ ಪಾರ್ಟ್ ಏನಿದೆ ಅದನ್ನು ಹಾಕೋತೀನಿ, ಮತ್ತು ಸ್ಪ್ರಿಂಗ್ ಹಾಕೋತೀನಿ. ಸ್ಪ್ರಿಂಗ್ ಆದಮೇಲೆ ಇದೊಂದು ಕ್ಯಾಪ್ ಥರ ಬರುತ್ತೆ, ಅದನ್ನು ಫಿಕ್ಸ್ ಮಾಡ್ಕೋತೀರಾ. ಸ್ಪ್ರಿಂಗ್ ಒಳಗೆ ಹೋಗೋ ಥರ ಇರಬೇಕು, ಆಯಿತಾ. ಇಷ್ಟಾದಮೇಲೆ ಇನ್ನೊಂದು ಸೆಟ್ ಆಫ್ ಪಾರ್ಟ್ ಸಿಗುತ್ತೆ. ಅದಕ್ಕೆ ಈ ಕ್ಯಾಪ್ ಬಟನ್ ಫಿಕ್ಸ್ ಮಾಡೋದಕ್ಕೆ ಒಂದು ಲಿಡ್ ಥರ ಬರುತ್ತೆ, ಅದನ್ನು ಇದ್ರೊಳಗೆ ಹಾಕಬೇಕು. ಇದಾದಮೇಲೆ ಬಟನನ್ನು ಕೆಳಗೆ ಹಿಂಗೆ ಫೇಸಿಂಗಲ್ಲಿ ಇರ್ತೀರ. ಇದೇನು ಡ್ರಾ ಏನು ಕಾಣಿಸುತ್ತೆ ಅದು ನಿಮ್ಮ ಕಡೆ ಇರೋ ಥರ ಫೇಸಿಂಗ್ ಮಾಡಿ ಇದಿಟ್ಟು ಈ ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪನ್ನು ಇಲ್ಲಿ ಫಿಕ್ಸ್ ಮಾಡಿ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ಸೈಜ್ ತೊಗೊಳ್ಳಿ. ಇಲ್ಲ ಚಿಕ್ಕ ಸೈಜ್ ತೊಗೊಂಡ್ರೆ ಅದು ಕೂರಲ್ಲ. ಇದನ್ನ ಇವಾಗ ಉಲ್ಟಾ ಮಾಡಿ ಮೇಲೆ ಬಿಟ್ಟು ಫೋರ್ಸ್ ಕೊಟ್ಟು ಪ್ರೆಸ್ ಮಾಡಿ.